ನಮಸ್ತೆ ಸ್ನೇಹಿತರೆ. See guys, he is Gaja guys. He is my mini Gaja guys. Anen Gaja illa. Then movie ke palace. Ipe oda ಮಾಡಿದಿನಿ. Fast ಮಾಡ್ಬಿಡ್ಲಾ? ಅಲ್ಲೆಲ್ಲ ಹೋಗಂಗಿಲ್ಲ ನೀನು. ಇನ್ನೇ ತೋರಿಸ್ಬಿಟ್ಟಿಯ ನೀನು. ಅಲ್ಲ ಇನ್ನು ನಾನೇ ಹಾಕೋತೀನಿ ಅಂತ ನಾನೆಲ್ಲ ಇಲ್ಲಿ ಇನ್ನೊಂದು ಇತ್ತಾಳೆ ದೀಪ ಈ ಕಡೆ ಬೆಳ್ಳಿ ದೀಪ ಅಲ್ವಾ ಹೊರ್ತೀನಿ ಈಗ ಅದು ಇನ್ನು ಏನು ಹೇಳ್ಕೊಡ್ದು ಏನೇ ಇದು ಅವ್ರು ಹಿಂಗಂದ್ರೆ ಅವ್ನು ಭಯ ಪಟ್ಕೊಂಡು ಹಿಂಗ್ ಬಿಡಿಸ್ಬಿಡ್ತಾನ ಫೋಟೋಗ್ರಾಫ ಮಂಜರ್ಗ ಕೊಡ ಕೈ ತೊಗೊಂಡ್ಬರ ಮಡುಗೋಗ್ಬಿಟ್ಟು ನನಗೆ ಮಡುಗ ಚಿಲ್ಕ ಹಾಕೋಣ ಒಂದು ನಿಮಿಷ ಬಂದೆ ಬರ್ಬೇಕಿಯಾ ಅಪ್ಪಾಜಿ ಇದು ಬೇಡವೇ ಬೇಡ ಅಲ್ವಾ ಆಂಟಿ ಸುಮ್ಮನೆ ಇದ್ರ ಮೇಲೆ ಎಲ್ಲ ನೀಟಾಗಿ ಜೋಡಿಸ್ಬಿಡೋಣ ಹೇಗೆ ಜೋಡಿಸ್ಬಿಡೋದು ಅಲ್ವಾ ಗಣೇಶ ಇರ್ತಾರಲ್ಲ ಅವಾಗ ಅಷ್ಟೇನಾ ಆಂಟಿ ವರ್ಷ ಅದೇ ಅಂದ್ವಿ ನಾವು ವಿಡಿಯೋ ಫೋಟೋಗೆ ಬರ್ದೇ ಇದ್ದವ್ರನ್ನ ಹಿಂಗ್ ತೆಗಿಬೇಕು ಇದು ಯಾರು ಮೂವಿನ ಪೂಜೆ ಅಂತಾರ ಅವ್ರ ಅಪ್ಪ ಸಮಾಧಾನ ಮಾತಾಡ್ಬೇಕು ಆವಾಗ ಮಾಡಿಸ್ಕೊತಾರೆ ಏನಂತೆ ಮಾಡಿಸ್ತಾರೆ ಆಗ್ಲೇ ಹೊರಟು ಇಷ್ಟೊತ್ಕೊಂಡು ಬರ್ಬೇಕಪ್ಪಾಜಿ
9 ಗಂಟೆ ಅಂದ್ರೆ ದೀಪ ಹಚ್ಚಿ ಗೌರಮ್ಮನ ಇಟ್ಬಿಟ್ಟಿದ್ದಿದ್ರೆ ವಿಡಿಯೋ ತಗೊಬಿಡ್ಬೋದಿತ್ತು. ಆಮೇಲೆ ಎಲ್ಲ ಪೂಜೆ ಆದಮೇಲೆ ನಮ್ಮಮ್ಮ ಫೋಟೋ ವೀಡಿಯೋ ತೆಗಿಯೋಕೆ ಬಿಟ್ಟಿರ್ತಾನೆ, ತಂಡೆ ಅಂತ. ಇಲ್ಲ ಅಂದ್ರೆ ಹೊಡಿತೀರಿ ಈಗ ಕ್ರೇಪ್ ಸಿಲ್ಕ್ ಅಂತಾರಲ್ಲಮ್ಮ, ಈಗೆಲ್ಲ ಅದೇನೆ ಕ್ರೇಪ್ ಸಿಲ್ಕ್. ಸಿಗುತ್ತೆ ಅಲ್ಲಿ ಸೈಜ್ ನೋಡ್ಕೊಂಡು ಬನ್ನಿ ಸರ್. ಅಯ್ಯೋ ಅಷ್ಟೊಂದು ಹಾಕೋಬೇಡ ಚಿನ್ನು, ಅಪ್ಪಾಜಿ ಹಾಕೊಡ್ತಾರೆ ಸುಮ್ಮನೆ. ತಟ್ಟೆ ಇಲ್ಲ, ಅಳೋದಿಲ್ಲ, ಏನಿಲ್ಲ. ನಿನ್ನೆ ರಾತ್ರಿ ದೀಪ್ತಿ ಕೈ ಮುಗಿತಾ ಇದ್ರೆ ಈಗ ಮುಗಿತಾರ ಸ್ನಾನ ಮಾಡ್ಕೊಂಡು ಟವಲ್ ಸುತ್ಕೊಂಡು ದೇವರ ಸ್ಮರಣೆ ಮಾಡ್ಕೊಂಡು ಶ್ಲೋಕ ಹೇಳ್ಕೊಂಡು ಆಮೇಲೆ ಹೇಳ್ತಾರೆ ಈಗ ನೀವು ಕೈ ಮುಗಿದಾರೆ. ನೀ ಜಗ್ಗಿನ್ ತೆಗ್ಬಿಡು ಚಿನ್ನ. ತೆಗಿಯೋ ಚಳಿ ಸೆಕೆ ತೆಗಿ, ಫೋಟೋ ಚೆನ್ನಾಗಿ ಬರುತ್ತೆ, ತೆಗಿ ತೆಗಿ. ಎಲ್ಲ ತೀರ್ತೆ ಕುಂತ್ಕೊಳ್ಳ ಮಾರ ಅಂತ ನಮಸ್ಕಾರ ಮಾಡಿ ಕುತ್ಕೊಳ್ಳಿ ಮಟ್ಟಗ ಯಾರು ತಗೋಣ ಅದು ಬೇರೆ ಅವರು ಶೆಟ್ರು ಅಂತ ಬೇಕಾಗಿಲ್ಲ, ಶೆಟ್ರು ಅಂತ ಲಾಸ್ಟಿ ಹಾಕೋತಾರೆ ಅಲ್ಲೊಂಚೂರು ಬೆಳಗ್ಗೆ ಚೂರು ಹಾಕೋದೇ ಅದಕ್ಕೆ ಅದಕ್ಕೆ ಹಾಕೋದು ಹಾಕು ತುಂಬ ಪೂಜೆ ಜನ ತುಂಬ ಹಾಕ್ಬೇಡ, ಜೋಡಿಸ್ಬೇಡ, ಬ್ಲೌಸ್ ಪೀಸು ಅದಕ್ಕೆ ಹಾಕು. ಸಾಕು ಪುಟೆ ಸಾಕು ಅದು ಇನ್ನೂ ಕಲಗುತ್ತಾ ಹಸ್ದಾಗ ಕುತ್ಕೊಬಿಡಿ.
ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ. ಆಮೇಲೆ ಕರೆಕ್ಟ್ ಅಲ್ಲ ಅದು ಉಳಿಕೆ ತುಪ್ಪ ಹಾಕ್ಬೇಕು. ಇದು ಎದ್ವಾದ ಸೊನ್ನೆ ಹಸ್ಬಿಡಿ ತುಪ್ಪ. ಅಲ್ಲೇ ಹಚ್ಕೊಂಡು ಕೂತ್ಕೊಳ್ಳಿ ಜಾಸ್ತಿ. ಹಸು ಇದು ಸಾಕು. ಅಮ್ಮ ಕಪ್ಪು ಕೊಡು, ಅರ್ಶಿನ ಕುಂಕುಮ ಹಾಕ್ಕೊಂಡು ಕಪ್ಪು ಕೊಡು. ಖಾಲಿ ಕಪ್ 2 ಕಪ್ ಕೊಡ ಮಸಾಲೆ. ಕೊಡು. ಸಾಕು ಗಡಿಪಟ್ಟಿ ಏನು ಹಚ್ಕೊಂಡು ಹಚ್ಕೊಂಡು. ಕೂತ್ಕೊಳ್ಳಿ. ಗಣಪತಿ ಮತ್ತೆ ನಾಳೆ ಬೇರೆ ಇದೆಯಲ್ವಾ? ಗಣಪತಿ ದೇವಸ್ಥಾನ ಇನ್ನೊಂದು ಇದೆಯಾ? ಬೆಳಿಗ್ಗೆ ಆಯ್ತು ಇದೆಯಾ? ದೇವರ ಇದ್ದಷ್ಟು ಹಾಕ್ತೇನೆ. ಮಾಡಿ ಕಪ್ಪು ತಗೊಂಡು ಮಾಡ್ಕೊಡು. ಅಲ್ಲೇ ಗಣಪತಿ ಇಲ್ವಾ ತೊಳಿಬೇಕಮ್ಮ? ಬೇಡ? ಹಿಂದೆ ಎಲ್ಲ ತೊಳಿಬೇಕು. ಗೌರಿ ಬೇಕಾ? ಬರೀ ಗಣಪತಿ ಕೊಟ್ಬಿಟ್ಟು ಗೌರಿ ಹಾಕ್ತೇನೆ. ಬೇಕಾ? ಗೌರಿ ಇದ್ದು ಕೊಡಿ ಅಷ್ಟೇ. ಗೌರಿ ದೊಡ್ಡವ ಕೊಟ್ಬಿಡು ಅಲ್ವಾ? ನೀನು ಕೊಟ್ಬಿಡ್ತೀನಿ. ಇತ್ತು ಏನು? ಇತ್ತ ಕೊಡಿ ಅಂತ ಅದು ದೊಡ್ಡ ಚಿಕ್ಕದು ಬೇಡ ದೊಡ್ಡದು ಇಟ್ಕೊಳ್ಳಿ. ಸಿಗ್ತಾವಲ್ಲ? ಸಂಗೀತ ಅರ್ಶಿನ ಕೊಡಿ. ದೊಡ್ಡದು ಕೊಡ್ಲಾ? ಅಲ್ಲೊಬ್ಬರು ಇಟ್ಕೊಳ್ಳಿ. ಅಲ್ಲೊಬ್ಬರು ಮಾಡಿ. ಇಲ್ಲ ದೊಡ್ಡದೇನು ಬೇಡ ಅನ್ಸಲ್ಲ. ಏಕಾಮಿತಾರ್ಥ ಪ್ರಧಾನಿ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸಾಯ ಮಹಾಕಾತ್ಯಾನ್ಯ ಕುಮಾರ ನಮಶ್ಯಾಮಕಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಶ್ರೀಮಂತಾಯ ಶ್ರೀಧರಾಯ ನಮೋ ನಮಃ. ಓಂ ನಾದ ಶಬ್ದಮಯತಾಮಸ್ವರೇತನಾಪಾರಣಿ ಗೋಪಿ ಸುಂದರ ದೇವಗಣಾಥ ಆಗಮಾರ್ಥಂತೇ ಮನಾಯ ಘಂಟಾನಂದ ದೇವತಾವರಣ ದೇವೋ ದೇವರೇ ಕಜ್ಞಾನಪಾಲಂ ಸರ್ವಂ ಗಾವೈರಾಶ್ರಾಯಪಟ ವಿಷ್ಣು ಶಕ್ತಿರತ್ನ ಸಂಕಟ ಮಹೇಂದ್ರೆ ಅನೇಕ ರಂಗ ಪ್ರಮುಖ ಸರ್ವೈದ್ಯ ಭಾರತ ಸಾಕು ಅಡ್ಜಸ್ಟ್ ಮಾಡ. ಆಮೇಲೆ ಬೇರೆ ಕಡೆ ಕೂತ್ಕೊಂಡೆ ಇನ್ನೊಬ್ಬರು पृथ्वी तीर्थालोक देवीत्वं निष्णात तुमच्या द्वारेमा पवित्र कृत्या स्थलं पृथ्वी महिला कमला संगति पद्म सुखासनाय नमः. ಎರಡು ಕೈಯಲ್ಲಿ ಹೂ ಹಾಕ್ತೀವಿ ಅಷ್ಟೇ. ಅಲ್ಲಿ ಮಾಡಿದ್ದು ತಾವೇ ದಿಲ್ ಮಾಡಿ ತಗೊಂಡಿದ್ರೆ ಅವ್ರು ಇದು ಮಾಡ್ಕೊಡ್ತಾರ ಮುಗಿಸ್ತಾರ ಬಿಡೋದು. ನೀವು ಕೈಯಲ್ಲಿ ಹೂ ಹಾಕ್ಸಿ ಹೇಳ್ತೀರಿ. 2 ಸೆಟ್ ಮಾಡ್ಕೊಬಿಡಿ. ನಿಮ್ಗೆ ಇಬ್ಬರಿಗೆ 2 ಸೆಟ್ ಇಬ್ಬರಿಗೆ ಆಪ್ಷನ್ಸ್ ಮಾಡೋದು ಹಾಗೆ. गणाधिपति नमः सर्वेश करेश करेश ईश्वरः सर्वस्वरूपगानादि कई मुखे विष्णाः विष्णाः प्रथमस्य प्रणितादिस्य रहे चित्रकृते वही वस्तुत मनु अंतरे कलियुगतवर ಎಂಬುದಿಗೆ ಹೊರತುಕೊಂಡಲಾರ್ಥ ವರ್ಷ ಇನ್ನೊಂದು ಈ ಕಡೆ ಬರ್ಬೇಕಲ್ವಾ ಗೌರವ ಗಣಪತಿ ಗಣಪತಿನ ದೊಡ್ಡದು ನಾಳೆಗೆ ನಾಳೆ ಪಕ್ಕದಲ್ಲಿ ಅಲ್ಲ ಕೆಳಗಡೆ ಮಾಡ್ತೀವಿ ನಾವು ಗಣಪತಿನ ಅದಕ್ಕೆ ಇದು ಮಾಡಿ ಮದುವೆ ಮಾಡ್ತೀವಿ. ಹೌದಾ ಹಂಗೆ ಮಾಡ್ತೀರಾ ಮದುವೆ ಕೆಳಗಡೆ ಮಾಡ್ತೀವಿ ನಾವು. ನೀವು ಪಕ್ಕದಲ್ಲಿ ಕಾಣ್ತಿರ್ತೀರಾ ಅಂತ
ಬೇರೆ ಅಲ್ಲಿ ಸೇರ್ಕೊಂಡಿದೆಯಲ್ಲ ಕೆಳಗಡೆ ಗೆಜ್ಜೆ ವಸ್ತ್ರದ್ದು ಇದು ಹಾಕೋನಲ್ಲ ಇದು ಇಲ್ಲ ಹಾಕಾಗಿದೆ ಹಾಕಿದ್ದಾರೆ ಏನು ನಿಲ್ಲೋಕೆ ಬಿದ್ದೋಗುತ್ತೆ ಅಷ್ಟೇ. ಇನ್ನು ಮುಂದಕ್ಕೆ ಕಳ್ಕೋಬೇಕಾ ಹ್ಮ್ ಸರ್ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಅಂತ ಕಳಿ ಸರ್. ಹಾಂ ಕಾಣ್ತದಾ? ಚಾಂದ್ರಮಾನಸ್ಯಾಂ ಪ್ರಭಾದೇಶು ವಿಶ್ವಾಸನಾಮಸನಸ್ಯ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲೇ ಪಕ್ಷೆ ಅದ್ಯ ಧೃತ್ಯಾಂಗೋ ವಾಸರವಸರಸ್ತು. ಶಿರಾನ್ ಹಣೆ ಮೇಲೆ ಇಲ್ಲೇ ಕೂತ್ಬಿಡೋದು ಬೇಡ पूजा वस्त्रतायं शुभ नक्षत्र शुभ योग शुभ करण इव गण गुण विशेष समापन काले शुभैतवस्य यजमानस्य यजमान्याय श्रेष्ठ बन्नि ರಾಘವ ಸರ್ ಹೂವು ಸ್ವಲ್ಪ ಅಗಲ್ಸಿ ಅಂದೆ. ಆಗಲ್ಲ ಅದಕ್ಕೆ ನನಗೊಂಚೂರು ಕಾಕಡ ಕೊಡಿ ನಾನು ನೀರು ಕೊಟ್ಟು ಅದನ್ನು ಒಳಗೆ ಸೇರಿಸ್ತೇನೆ. ಒಂಚೂರು ಕಾಕಡವು ಕಾಕಡವು ಕಡಿ वचिके समर्पयामि अर्धांगोलभेदेवी शाम्भवी त्रिपुरामिके शृणोत्रियं दास्यामि ग्रहप्रभङ्गले समर्पयामि सौभाग्य शुभदेवी सर्वमङ्गलदायिनी सत्कान्ति प्रकाशामि ग्रहणप्रवेशणवरेण समर्पयामि कुङ्कुम कान्तिमन्दिरेण सर्वकार्यफलप्रदं कुङ्कुमेनाक्षिदेवी ग्रहणवरदाभरणवरेण कुङ्कुमं समर्पयामि सिन्दूरचूर्णं समर्पयामि चारुलोके चारुनेत्रे लोलाक्षी कामरूपं समर्पयामि परिजामुचैव सिन्दूरफलाटकं नीलवज्राटङ्के मलकृतं समर्पयामि मांगल्यमणि संयुक्तं मुक्ता फलसमानितं उत्तमसूत्रं समर्पयामि पाठविबलां श्रेष्ठं तमोपं मङ्गलम् अर्पयामि द्रौपदीते सुरसौभाग्यदायकं प्रणगङ्गाडं समर्पयामि नीरत्प्रदर्शयामि पूर्णमुदाग्नि भवानी पार्देवी कालं परमेश्वरं समर्पयामि कुङ्कुमार्कं सो कस्तूरी दिनाकं विलेपनं महादेवी वन्दं स्वीकृतनुते वन्दं रामदेवी समर्पयामि संतान कुंकुमंतान हरिता कुंकुमं रंगदरसं धर्मशालेन क्षितां समर्पयामि सम्यक् मंदार मालती बृहतीर्धा पुष्पलोके ते पूजयामि प्रियं जायकुनागंधार चरिके पकांच पुष्पाणि पूजा समर्पयामि कुतरे अनंत भुवन हक्ता बन अंग पूजन करशे सडवरे मा पाद पूजयामि कात्यायन मा जंगे पूजयामि पदायन मा पूजयामि ईश्वरे मा गणेश पूजयामि स्वर्ण गौरी नमः ओम शिवप्रिया नमः नारी पूजयामि गौराय नमः पूजयामि अपर्णाय नमः पूजयामि पार्वती नमः स्कंद पूजयामि दुर्गाय नमः रत्न पूजयामि गौरी नमः स्कंद पूजयामि शिवाय नमः स्कंद पूजयामि समुकंठे नमः गंड पूजयामि अन्नपूर्णाय नमः जिह्वां पूजयामि शंकरे नमः ओम नमः पूजयामि ओम रडाय नमः जन नमः अष्ट पूजयामि कृतिकाय नमः पूजयामि सर्वान् धनि पूजयामि पूजां दर्शय गणमात्रे नमः जातं पूजयामि धन्यानि रामं रक्तां पूजयामि कात्यायन पूजयामि कुमलाय पूजयामि रामदाय पूजयामि गन्धर्वसेविताय नमः देवनिका पूजयामि परावत्यै नमः परय पूजयामि पत्रपूजनं पूजयामि पुष्पं सर्पं पत्रपूजं दर्शय माया नमः अर्चनं पूजयामि सर्वधनलक्ष्मी नमः पूजयामि योग्यामि योगनस्यामि नमस्तेम पूजयामि कात्यायन नमः सर्वधनं पूजयामि मुरारा प्रदायकाय नमः पूजयामि पूजयां दर्शय ओम स्वर्णगौरी नमः कात्यायन नमः नमः भद्राय नमः मूर्ते नमः ईश्वर्ये नमः भवान्ये नमः सर्वभाराय नमः नृणाय नमः जनिकाय नमः गिरिजाय नमः ಚೆಂಡು ಹಾಕ್ಬಾರ್ದು ಚೆಂಡು ಹೋಗ್ತಾರೆ ಇಲ್ಲಿ ಹೂವು ಸಾಕಲ್ಲ ಇದೆ ಇದರಲ್ಲಿ ಈ ತುಳಸಿ ಇದೆ ಈ ಹೂವು ಸಾಕು ओम चंडिकाय नमः हेनकात्मज नमः ब्राह्मणे नमः आयुधं गोमाय नमः लक्ष्मी वाराय चामुण्डाय नमः कात्यायने नमः सर्वभद्राजपुत्रे नमः चन्द्रवत्ने नमः सर्ववनवासिने नमः सर्वदेव नमः नाम पूजां समर्पयामि ಇಲ್ಲಿ ಡೈರೆಕ್ಟ್ ಒಂದೊಂದು ಹೂವು ಹಾಕ್ತೀನಿ घोरगंति पूजां करिष्ये स्वर्णगौरी नमः प्रगंति पूजयामि महागौरी नमः त्रिगंति पूजयामि कात्यायन नमः त्रिगंति पूजयामि कौमार्य नमः जगन्ति पूजयामि भद्राय नमः जगन्ति पूजयामि तोदरे नमः जगन्ति पूजयामि देवताय नमः पूजयामि प्राच्यनवराय नमः पूजयामि चंद्रवती नमः पूजयामि क्षेत्रप्रियाय नमः पूजयामि वनस्पतिरस अदेवरी कणिकड़ी मास ओम नमो स्तनंताय सहस्रमूर्ते सहस्रपादाय सहस्रपाद शिशिरवरवाहवे सहस्रनामने पुरुषाय सहस्री सहस्रकोटिमण्डलधारणकारणीश्वरशिरमस्तु वनस्पतिरसो स्तमोगन्धाय वेदोपमाग्रय सर्वदेवानां दिव्यधूपमाघ्रापयामि ಕೂತಗಳಿಂದ ಇದೆಲ್ಲ ನೀವು ನೈವೇದ್ಯ ಮಾಡಿರ್ತಾರೆ ಈಗ ದುಡ್ಡು ಮಾಡಿ
साज्यं त्रिवर्तिसंक्तमनिना योगितमया ग्रहणमङ्गलं दीपं त्रैलोक्यतिमिरापः दीपं दर्शयामि नैवेद्यार्थे देवस्य त्वा सवितुः प्रसवे ಹಂಗಲ್ಲ ಮಾತು ಇನ್ನೊಂದ್ಸರಿ ತಗೊಂಡು ಸಮರ್ಪಿತ ನೈವೇದ್ಯಂ ವಿಸರ್ಜಯಾಮಿ ಕೋಟಿ ಕುಲಸಮಾಯುಕ್ತಂ ನಾಗವಲ್ಯದಲ್ಲಿರ್तं ಗುಣಂ ಕರ್ಪೂರಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತೆ ತಾಂಬೂಲಂ ಸಮರ್ಪಯಾಮಿ ನಾಲ್ಕು ಸರಿ ನೀರು ಹಾಕ್ತೇವೆ ಕೋಟಿ ಕುಲಸಮಾಯುಕ್ತಂ ನಾಗವಲ್ಯದಲ್ಲಿರ್तं ಗುಣಂ ಕರ್ಪೂರಸಂಯುಕ್ತಂ ಶ್ರೀ ಸ್ವರ್ಣಗೌರಿ ವ್ರತಕಥೆ ಸೂತ ಪ್ರಾಣಿಕರು ಶೌನಕಾದಿ ಮಹಾಮುನಿಯನ ಕುರಿತು ಎಲೆ ಮುನಿವರಿಯರೇ ಕೈಲಾಸ ತತ್ವದಲ್ಲಿ ಪರಶುರಾಮರು ಯಕ್ಷ ಕಿನ್ನರ ಗಂಧರ್ವರಿಂದ ಸೇವೆಯನ್ನ ಕೈಗೊಳ್ಳುತ್ತಾ ನಾರದ ತುಂಬುರ ವೀಣಾಗಾನದಿಂದ ಆನಂದವನ್ನು ಹೊಂದಿರುವ ಸಮಯದಲ್ಲಿ ಷಣ್ಮುಖ ಸ್ವಾಮಿಯು ಭಕ್ತಿವಿನಯಪೂರ್ವಕನಾಗಿ ಸ್ವಾಮಿಯನ್ನು ಕುರಿತು ಹೇ ಸ್ವಾಮಿಯೇ, ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಣೆ ಮಾಡಿದರೆ ಸಮಸ್ತ ಇಷ್ಟಾರ್ಥವನ್ನು ಹೊಂದಿ ಸಂತೋಷಿತರಾಗಿ ಯಾವ ವಿಧವಾದ ನ್ಯೂನತೆಯಿಲ್ಲದೆ ಪುತ್ರ ಪುತ್ರಾದಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಂತಹ ವ್ರತವೊಂದನ್ನು ಪ್ರಪಂಚ ಉದ್ಧಾರಕ್ಕಾಗಿ ಹೇಳಬೇಕೆಂದು ಪ್ರಾರ್ಥನೆ ಮಾಡಿದರು. ಪರಮೇಶ್ವರ ಷಣ್ಮುಖ ಮಾತನ್ನು ಕೇಳಿ ಆನಂದಲೇ ಷಣ್ಮುಖನೇ ಒಳ್ಳೆಯ ಪ್ರಶ್ನೆ ಮಾಡಿದೆ. ಪ್ರಪಂಚದಲ್ಲಿ ಜನರು ಆಚರಿಸಕ್ಕೆ ಸಕಲ ಇಷ್ಟಾರ್ಥವನ್ನು ಕೊಡುವುದಲ್ಲದೆ ಮಹಾಪುಣ್ಯಕರವಾದು. ಈ ಬಗ್ಗೆ ಇತಿಹಾಸವನ್ನು ಹೇಳ್ತೇನೆ ಕೇಳು. ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿನ ವಿಮಲಾಪುರ ಎಂಬ ಪಟ್ಟಣವನ್ನು ಚಂದ್ರಪ್ರಭ ಎಂಬ ರಾಜನು ಧರ್ಮವನ್ನು ಬಿಡದೆ ಪರಿಪಾಲನೆ ಮಾಡ್ತಾ ಇದ್ದರು. ಆತನಿಗೆ ಸುಂದರ ಯತಿಗಳಾದ ಇಬ್ಬರು ಪತ್ನಿಯರಿದ್ದರು. ಅವರಲ್ಲಿ ಹಿರಿಯ ಹೆಂಡತಿ ರಾಜ್ಯಕ್ಕೆ ಮತ್ತೆಯಾಗಿತ್ತು. ಈಗ ಚಂದ್ರಪ್ರಭನು ಅರಣ್ಯದಲ್ಲಿ ಕ್ರೂರ ಮಗಳ ಕಾಟ ಹೆಚ್ಚಾಗಿದೆ ಮನಪಾಲಕರಿಗೆ ಬೇಟೆಯಾಡುವ ಉದ್ದೇಶದಿಂದ ಕಾಡಿಗೆ ಹೊರಟನು. ಅಲ್ಲಿ ಕ್ರೂರ ಮಗಳನ್ನು ಬೇಟೆಯಾಡಿ ಬೆಳಗ್ಗೆ ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ದೂರದಲ್ಲಿ ಒಂದು ರಮಣೀಯವಾದ ಸರೋವರ ಗೋಚರಿಸಿತು. ಆ ಸ್ಥಳಕ್ಕೆ ತಲುಪುವಲ್ಲಿ ಅನೇಕ ಮಂದಿ ಅಕ್ಷರ ಸ್ತ್ರೀಯರು ನಿಮ್ಮ ನೃತ್ಯಾರ್ಜನೆ ಮಾಡ್ತಾ ಇದ್ದರು. ಇದನ್ನು ಕಂಡಂತಹ ರಾಜ, ಎಲೆ ಸೌಭಾಗ್ಯವತಿಯರೇ, ನೀವು ಮಾಡುತ್ತಿರುವ ಪೂಜೆ ಯಾವುದು ಎಂದು ಕೇಳಲು ಅವರು ಎಲೆ ಮಾಂದ್ರೆ ನಾವು ಅತ್ಯಂತ ಪುಣ್ಯಕರವಾದ ಸ್ವರ್ಣ ವ್ರತವನ್ನು ಮಾಡ್ತಾ ಇದ್ದೇವೆ ಎಂದು ಹೇಳಿದರು. ಆಶ್ಚರ್ಯಚಕಿತನಾದ ರಾಜ, ಎಲೆ ಅಕ್ಷರ ಕಾಂಡೇರಿ ವ್ರತವನ್ನ ವಿಧಾನ ಹೇಗೆ, ಇದರಿಂದ ಯಾವ ವಿಧವಾದ ಇಷ್ಟಾರ್ಥ ಸಿದ್ಧಿಯಾಗುವುದು, ಇವೆಲ್ಲವನ್ನು ಸವಿಸ್ತರವಾಗಿ ಹೇಳಬೇಕೆಂದು ಹೇಳಲು ಅಕ್ಷರ ತಂದರೆ ಎಲೆ ಪುಣ್ಯ ಪುರುಷನೇ, ಈ ವ್ರತವನ್ನು ಭಾದ್ರಪದ ಮಾಸ ಶುದ್ಧ ದಿನದಲ್ಲಿ ಆಚರಣೆ ಮಾಡಬೇಕು. 16 ವರ್ಷಗಳ ಕ್ರಮವಾಗಿ ಈ ವ್ರತವನ್ನು ಆಚರಣೆ ಮಾಡಬೇಕು. ಆದಿಯಲ್ಲಾಗಲಿ ನಕ್ಷದಲ್ಲಾಗಲಿ ಯಂತ್ರದಲ್ಲಾಗಲಿ ವ್ರತದ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದ ಅವರ ಮಾತನ್ನು ಕೇಳಿ ರಾಜನು ಅತ್ಯಂತ ಭಕ್ತಿಯಿಂದ ಅವರು ಹೇಳಿದ ಪ್ರಕಾರ ಅಲ್ಲಿ ವ್ರತವನ್ನು ಆಚರಿಸಿ ಷೋಡಶ ಗ್ರಂಥಿಯುಕ್ತವಾದ ದಾರವನ್ನು ಫಲವಾಸದಲ್ಲಿ ಧರಿಸಿ ಅರಮನೆಗೆ ಹಿಂದಿರುಗಿ ತನ್ನ ಇಬ್ಬರು ಹೆಂಡತಿಯರಿಗೂ ಈ ಸಂಗತಿಯನ್ನು ಹೇಳಿ ವ್ರತವನ್ನು ಮಾಡಲು ಪ್ರಯತ್ನಪಟ್ಟರು. ಹಿರಿಯ ಹೆಂಡತಿ ಪತಿಯ ಮಾತನ್ನು ಕೇಳಿಸದೆ ಕೋಪದಿಂದ ಧರಿಸಿದ ದಾರವನ್ನು ಅರಮನೆ ಹಿಂದೆ ಇದ್ದ ಒಂದು ಮನೆಗೆ ಗಿಡದ ಮೇಲೆ ಎಸೆದರು. ಪತಿ ಇದು ಸರಿಯಲ್ಲ ಎಂದು ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ಈಕೆ ಎಸೆದ ವಸ್ತುದ ದಾರದ ಮಹಿಮೆಯಿಂದ ಗಿಡ ಒಣಗಿದ್ದರು. ಚಿಗುರಿ ಪುಷ್ಪಗಳಿಂದಲೂ ಫಲಗಳಿಂದಲೂ ಸಮೃದ್ಧಿಯಾಗುವುದನ್ನೆಲ್ಲ ನೋಡಿದ ರಾಜನ ಕಿರಿಯ ಹೆಂಡತಿಯು ಆ ದಾರವನ್ನು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ಪತಿ ಹೇಳಿದಂತೆ ವ್ರತವನ್ನು ಆಚರಿಸಿ ಆತನ ಪ್ರೀತಿಗೆ ಪಾತ್ರರಾಗಿ ಬೇಕಾದ ಇಷ್ಟಾರ್ಥ ಎಲ್ಲವನ್ನು ಪಡೆದು ಆನಂದ ಇದ್ದರು. ಹಿರಿಯ ಹೆಂಡತಿ ವ್ರತವನ್ನು ದೂರೀಕರಿಸ ಪಾತ್ರದಿಂದ ಅತ್ಯಂತ ತೊಂದರೆಗೊಳಗಾಗಿ ರಾಜನ ದೃಷ್ಟಿಪಟ್ಟಲಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿದ್ದ ಋಷಿಗಳ ಆಶ್ರಮವನ್ನು ಸೇರಿದರು. ಆದರೂ ಸಹ ನೀನು ಪಾಪಿಯು, ನಮ್ಮ ಆಶ್ರಮದಲ್ಲಿ ನೀವು ಇರ್ತಕ್ಕದ್ದಲ್ಲ ಎಂದು ಅವರನ್ನು ತೊರೆದು ಬಿಟ್ಟರು. ಅಲ್ಲಿಂದ ದರ್ಶನಕ್ಕಾಗಿ ಹೊರಟು ಪಣಿಪತಿಯನ್ನು ದರ್ಶನ ಮಾಡಿದರು. ಆದರೂ ತನ್ನ ಮನಸ್ಸಿರುವಂತೆ ಗೌರಿ ದರ್ಶನಕ್ಕಾಗಿ ಉಪವಾಸ ವ್ರತವನ್ನು ಕೈಗೊಂಡರು. ಅಲ್ಲಿಯೂ ತನ್ನ ಉದ್ದೇಶ ಫಲಕಾರಿ ಆಗಿರು ಹಾಕಿ ವರಮಹಾಲಕ್ಷ್ಮಿ ದರ್ಶನವಾಯಿತು. ಆಕೆಯ ದರ್ಶನಕ್ಕಾಗಿ ಹೊರಟು ಸಮಯವನ್ನೇ ಧ್ಯಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳಲು ರಾಣಿಯಲ್ಲಿ ಸಂತೋಷಗಳು ಸ್ವಾಮಿಗಳು ಪ್ರತಿಷ್ಠರಾದರು. ಕೂಡಲೇ ರಾಜನ ಹೆಂಡತಿ ಸಂತೋಷದಿಂದ ಭಕ್ತಿಯಿಂದ ದೇವಿಗೆ ಸಾಕದ ನಮಸ್ಕಾರವನ್ನು ಮಾಡಿ ಸ್ತೋತ್ರ ಮಾಡಿದರು. ಹೀಗೆ ಮಾಡಿದ ಭಕ್ತಿಯುಕ್ತದ ಸ್ತುತಿಯಿಂದ ಗೌರಿ ದೇವಿ ಕೃತಲಾಗಿ ಆಕೆಗೆ ಸೌಭಾಗ್ಯವನ್ನ, ಪುತ್ರ ಸಂತಾನವನ್ನ, ಇಷ್ಟಾರ್ಥ ಸಿದ್ಧಿಯನ್ನ ನೀಡಿ ಅಲ್ಲಿಯೇ ಮಾಯವಾದರು. ಸಂತೋಷದಿಂದ ರಾಣಿಯು ತನ್ನ ಪತಿಗ್ರಹವನ್ನು ಸೇರಿದರು. ಆ ರಾಜಪತಿಯು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಕಲೇಶ್ವರಿಯ ಸಹಿತ ಪತಿಯೊಡನೆ ಅನೇಕ ಕಾಲ ಬಹು ಸೌಖ್ಯವಾಗಿ ಪುತ್ರ ಪೌತ್ರ ಸಮೇತರಾಗಿದ್ದು ಪತಿ ಸಹಿತ ಶಿವಲೋಕ ಹೊಂದಿ ಕೈಬೆಲೆ ಮುಕ್ತಿಯನ್ನು ಪಡೆದರು. ಆದ್ದರಿಂದ ಈ ಸ್ವರ್ಣಗೌರಿ ವ್ರತವನ್ನು ಪ್ರತಿ ವರ್ಷವೂ ಯಾರು ಆದ ಶುದ್ಧ ಹೊತ್ತಿಗೆ ದಿವಸ ಆಚರಣೆ ಮಾಡ್ತಾರೆ ಅವರಿಗೆ ಸಮಸ್ತ ಇಷ್ಟಾರ್ಥಿಯು ಪುತ್ರ ಪೌತ್ರಾದಿಯ ಮೋಕ್ಷವು ದೊರೆಯುವುದು ಎಂದು ಪರಮೇಶ್ವರನು ಷಣ್ಮುಖ ಸ್ವಾಮಿಯನ್ನು ಹೇಳಿದ ಶ್ರೀ ಸ್ವರ್ಣಗೌರಿ ವ್ರತ ಕಥೆಯನ್ನು ಸೂತ ಪ್ರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರು ಎಂಬಲ್ಲಿಗೆ ಶ್ರೀ ಸ್ವರ್ಣಗೌರಿ ವ್ರತ ಕಥೆಯು ಸಮಾಪ್ತವಾಯಿತು. ಕೃಷ್ಣಾರ್ಪಣಮಸ್ತು. ಎರಡು ಚಿಕ್ಕ ದೀಪ ಇದಕ್ಕೆ. ಒಂದು ಮಿಸ್ಸಿಂಗ್ ಅದು ಒಂದು ಹೋಗಿದೆ. ಹೇಳ್ತೀರಾ ಜ್ಞಾನಕ್ಕೆ ಮಂಗಳಾರತಿ ಮಾಡಿ ಮೇಲೆ ಹೇಳಿ.
विश्वराष्ट्रक्षरत विश्वतामुख विश्वतस्तवत विश्वतस्पाद संबाहु ओम विश्वराष्ट्रक्षरत विश्वतामुख विश्वतस्तवत विश्वतस्पाद संबाहुभ्यां नमते समदत्रैर्भ्याः पृथिवी जनयं देवयेकः कर्पूरगौरं करुणावतारं संसारसारं गजेन्द्रहारं सदा वसन्तं भूयारविन्दे अदामल्ले ಕೆಳಗಿದೆ ಅದು ಇನ್ನು ಸ್ವಲ್ಪ ಆ ಕಡೆ ಅಲ್ಲ ಆ ಕಡೆ ಯಾವುದಕ್ಕೂ ಸ್ವಚ್ಛ ಆಗಬಾರ್ದು ಅಂತ ಹಾಂ ದೀಪ ಹತ್ರ ಅಲ್ಲಿ ಮಧ್ಯೆ ಗ್ಯಾಪಲ್ಲಿದೆ ಹಾಗೆ ಈ ಥರ ಇದು ಇಲ್ಲೂ ಮಾಡಿ ದೇವ್ರ ಮನೆಗೂ ಮಾಡಿ ಓಂ ಆಶಾ ಆಸ್ತೆ ಯಂ ಯಜಮಾನೋಸೌ ಆಯುರಾಶಾ ಆಸ್ತೆ ಪುತ್ರಜಾ ಸ್ವಮಾಶಾ ಆಸ್ತೆ ಸ್ವಯಾ ದೇವ್ರ ಮನೆಗೂ ಮಾಡಿ ಉತ್ತರಾನ್ ದೇವಯಜ್ಞಾಶಾ ಆಸ್ತೆ ಭೂಯೋ ವಿಸ್ತರಣಮಾಶಾ ಆಸ್ತೆ ದಿವ್ಯಂಧಾಮಾಶಾ ಆಸ್ತೆ ವಿಶ್ವಂ ಪ್ರಿಯಮಾಶಾ ಆಸ್ತೆ ಗಗನೇನ ಹಂಸಾಶಾ ಆಸ್ತೆ ತದಶ್ಚಾತ್ ತಿರ್ಗಾ ಮಾಡಿ ತದಸ್ಮೈ ದೇವಾರಾಸಂತಾಂ ತದಗ್ನಿರ್ದೇವ ದೇವೇಭ್ಯೋ ವನತೆ ಕಡೆ ಇಟ್ಕೊಂಡು ಬಂದಾಯ್ತಾರೆ ಆ ಕಡೆ ಇಟ್ಕೊಂಡು ವಯಮತ್ತು ನೇರ್ವಾನುಷಾಃ ಇಷ್ಟಂಚ ವೀತಂಚ ಉಭಯಚ ಮಧ್ಯಾವ ಪೃಥ್ವೀ ಸಂಸ್ಪಾದಾಂ ದೇಹತಿರ್ವಾಮ ನಮೋ ದೇವೇಭ್ಯಃ ತೈಹು ಅಕ್ಷತೈ ಎಂದು ಕರ್ಪೂರ ಮಹಾಮಂದಿರ ದೇವತಾರಕ್ಷಾನ್ ಧಾರಯಾಮಿ ಎಲ್ಲರೂ ಅಕ್ಷತೆ ಇಡ್ತೀವಿ ಅಲ್ಲೇ ಮುಸುತ್ತಿರಿ ಹಾಕಿ ನಮಸ್ಕಾರ ಮಾಡಿಸಿ ಯಾನಿ ಗಾನಿ ಚ ಪಾಪಾನಿ ಜನ್ಮಾನಿ ಕೃತಾನಿ ಜಾತಾನಿ ತಾನಿ ಶ್ರೀಪ್ರಕಣಪದೇ ಭಯ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವಃ ತ್ರಾಯಿಮಾನ್ ಕೃಪೇ ದೇವ ಶರಣಾದೋಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣ ಮಮ ತಸ್ಮಾತ್ ಗಣಭಾವೇನ ರಕ್ಷ ರಕ್ಷೋ ಜಗದ್ದೇ ನಮಸ್ಕಾರಾನ್ ಸಮರ್ಪಯಾಮಿ ಅಲ್ಲಿ ಹಾಕಿ ನಮಸ್ಕಾರ ಮಾಡಿ ಹಾಗೆ ಎಲ್ಲರೂ ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ಇದ್ರೊಳಗೆ ಬಿಟ್ಬಿಡಿ ಹಂಗೆ ಅಕ್ಷತೆ ಹಿಡ್ಕೊಳ್ಳಿ ಅಕ್ಷತೆ ಹಿಡ್ಕೊಂಡು ಆ ಪಾತ್ರೆಯಲ್ಲಿ ಬಿಡಿ ಓಂ ಕಾಶ್ಯಾಯನಾಗ್ನೇ ಕನ್ಯಾಕುಮಾರಿ ತನ್ನೋ ದುರ್ಗಿ ಪ್ರಚೋದಯಾತ್ ಗೌರಿ ಮಾಸುಗಾಂತ ಕ್ಷತ್ರಿಯ ಗೀತ ದೇಶಾಯಸ್ವರಿ ಅತ್ತ ಎಲ್ಲರೂ ಅಕ್ಷತೆ ಹಿಡ್ಕೊಂಡು ಗೊತ್ತಾಗೆ ಬಭೂಷಿದಾಸರ ಅಕ್ಷರ ಪ್ರಮೇಯೋ ಮನ್ನ ಆರತಿ ಮಾಡ್ಬಿಡಿ ಹಚ್ಕೊಂಡು ಆರತಿ ಮಾಡಾದ್ಮೇಲೆ ದಾರ ಕಟ್ಕೊಂಡು ನಾವು ಮರೊಂದು ಇದು ಮಾಡ್ತಾ ಇದ್ದೀವಿ ಇಲ್ಲ ಸರಿ ಬನ್ನಿ ಅರ್ಸೋರು ಬನ್ನಿ ಇದು ಒಳಗಡೆ ತೆಗೆದಾಕಿ ಇದು ಚಚ್ಕ ಬನ್ನಿ ಒಳಗೆ ಹಾಕ ಹಿಡ್ಕೊಂಡು ಆರತಿ ಮಾಡಿ ನಾನು ಹಾಡು ಹೇಳಿ ದೀಪ ನಾನು ಕೆಳಗಿಟ್ಟು ಆ ನೀರನ್ನು ಗಿಡಕ್ಕೆ ಹಾಕಿ ಮುಂದ್ಗಡೆ ಹಾಕ್ಬಾರ್ದಾ? ಇಲ್ಲ ಈ ಗಿಡ ನೀರಲ್ಲಿ ಹಾಕಿ ಕಾಯಿ ತೋರಿಸ್ಲಿಲ್ಲ? ಇಲ್ಲಿ
ಸರ್ ಇದೊಂದು ಕೈ ಹೊಡ್ಕೊ ಬನ್ನಿ ಈ ತಟ್ಟೆಗೆ. ತಾಳಿ 2 ನಿಮಿಷ. ತಾಳಿ 2 ನಿಮಿಷ. ಸುಮ್ಮನೆ ಅದೊಂದು ಕೈ ಹೊಡ್ಕೊ. ಇವುಗಳನ್ನ ಹಿಂಗೆ ಮಾಡ್ಬೋದಲ್ಲ ನಮ್ಮಮ್ಮ ಯಾಕೆ ಹಿಂಗೆಲ್ಲ ಬಳಸ್ಕೊಬಂದು ಬಳಸಿದ್ರೆ ಇಡ್ಸಲ್ಲ ನಮಗೆ ಸೈಡಲ್ಲಿ ಇಟ್ಟಿದ್ದೀನಿ ನಾನು. ಹಂಗೆ ಈಸಿ ತಗೊಂಡು ಮಾಡ್ಕೋಬೋದಲ್ಲ. ಒಂದು ಕವರ್ ತಗೊಳ್ಳಿ. ಹಾಂ ಒಂದು ಕವರ್ ಕವರ್ ಅಂತ ಕೊಡಿ. ಹಾಂ ಕಣ್ಣು ಬಂತು ಕವರ್ ಅಂತ. ಯಾರು ಇಲ್ಲಿ ಇದು ಹಾಕ್ಕೊಳ್ಳೋದು. ಇನ್ನು ಕಥೆ ಹೇಳ್ತಾರ ನಮ್ಮದು ಈಗ ಆಯ್ತು ಆಯ್ತಾ ಮತ್ತೆ ಈಗ ಬಾಗಿನಕ್ಕೆ ಹೋಗ್ಬೋದು ಇದು ಮಾಡ್ತಾ ನಾನು ಇಬ್ಬರಿಗೂ ಹೊಡಿತೀನಿ ಏಟ ಎಲ್ಲ ನೀರು ನಡ್ತಿದ್ದಾರೆ ಅಪ್ಪ ಮತ್ತೆ ಕೈದಂಡ ಆಗುತ್ತಾ ಅಮ್ಮ 3 ಸತಿ ಮಾಡ್ಬೇಕಲ್ಲ. ಹಾಂ 3 ಕೆಲಸ. ಇನ್ನ ಅವನಿಂದ ಕೂತ್ಕೋಬೇಕು ನೀವು ಅವನಿಂದ ಕೂತ್ಕೊಂಡು ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮನೆ ಕ್ಲೀನಿಸಿ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ಬೇಡ ಬರ ಅಲ್ಲಿಂದ ಹೋಗ್ಬೇಡ ದೀಪ 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 ಜೋಪಾನ ಫುಲ್ ಕ್ಲೋಸ್ ಫುಲ್ ಓಪನ್ ಮಾಡಬೇಡ ಏನು ಮಾಡ್ತಿದ್ದೀನಿ ನೀವು ಹೋಗ್ಬಿಟ್ಟು ಏನು ಮಾಡೋದು ಸರ್? ದೀಪ ನೋಡ್ಕೊಳ್ಳಿ. ಮದ ನೋಡೋದು ನೋಡಿ. ನಂಗೆ ಮಾಡಿದ್ರೆ ಗಾಡಿ ಹಂಕಾರಿ ಇದೇ ಕೆಲ ಎಲ್ಲ ಸ್ಕ್ರೂ ಲೂಸ್ ಆಗಿತ್ತು ಕಾಣ್ತದೆ ಅಲ್ಲ ಕೊಟ್ಟೆ ಮತ್ತೆ ಬೇರೆ ಬೇರೆ ಇಡು. ಬೇರೆ ಇಡು ಅದು ಬೇರೆ ಇಡು. ಆಯ್ತಾ? ಮೇಲೆ ಇಟ್ಬಿಡವ. ಒಂದು ಇಲ್ಲಿ ಇಟ್ಟಲ್ವಾ? ಇಲ್ಲಿ ಇಟ್ಬಿಡು ಮೇಲೆ. ಬೂಯೆ ಬೂಯೆ ಬಾಚಿಲು ಬಿಡು ಉರಿ ಹತ್ರ ಮುಟ್ಟ ಹೊಡೆದು ಓಡು 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 ಓಡು. ಈಗ ಪೂರ್ವ ಪಡುವ ಹೆಂಗ್ ಬೇಕಾದ್ರೆ ನಿಂತ್ಕೋಬೋದು
ನೀವು ದಕ್ಷಿಣ ಕಡೆಯಿಂದ ಹಿಡಿಬೇಕು ಸರ್, ಅವ್ರಿಗೆ ಮುಖ ಬೀಳ್ಬೇಕಾದ್ರೆ ಹಿಂದ್ಗಡೆ ಎಲ್ಗೋದೆ ಮುದ್ದು ಅದು ಅಲ್ಲಿ ಸಿಗ್ಲಿಲ್ಲ, ಇದನ್ನೇ ಗಂಗೆ ಪೂಜೆ ನಡೀತಾ ಇದೆ ಗಾಯ್ಸ್. ಯಾರು ಮಾಡ್ತಾ ಇದಾರೆ ಅಂತ ಹೇಳ್ಬಿಡು. ಅದು ಸುಜಾತ, ಒನ್ ಆ್ಯಂಡ್ ಓನ್ಲಿ ಸುಜಾತ. ಸುಜಾತ, ಪುಷ್ಪ ಆಂಟಿ, ವರ್ಷಿಣಿ ಅತ್ತಿಗೆ, ಸಂಗೀತ ನಾದ್ನಿ ಆ್ಯಂಡ್ ದೀಪ್ತಿ ಮೀ. ಬೆಂಕಿ ಪಟ್ನ ತಂದಿಲ್ಲ ಇಲ್ಲ ಅವನ ಹತ್ರ ಲೈಟರ್ ವಿಡಿಯೋ ನಡೀತಾ ಇದೆ. ಶಾಂತಮ್ ಪಾಪ ದೇವ್ರದು. ಇಲ್ಲಿ ಅದಮ್ಮ, ನೀ ಯಾಕೆ ಅಷ್ಟು ಹೋದೆ ಎಲ್ಲ ಬಿಟ್ಟೆ. ಯಾವ ಪ್ಲೀಸ್ ನಾನು ಮಿಸ್ ಆಗೋದು. ಪ್ಲೀಸ್ ಬನ್ನಿ. ಹಿಂಗೆ ಇಟ್ಕೋಬೇಕು ಅಷ್ಟೇ ಗಣಪತಿ, ನೀವೇನು ಮಾಡಂಗಿಲ್ಲ. ಎಲ್ಲ ಕಾಣಿಸ್ತಾ ಇದೀವ, ನೋಡ್ಕೋಬೇಕು ನೀವು. ಸುಮ್ಮನೆ ಎಲ್ಲೋ ಒಂದು ಇಟ್ಕೊಂಡ್ಬಿಡೋದಲ್ಲ. ಇದು ಇಟ್ಕೊಳ್ಳಿ, ಬಲ್ಗೈಲಿ ಇಟ್ಕೊಳ್ಳಿ ಅಪ್ಪಾಜಿ. ಎಲ್ಲಿ ಕಾಣ್ತಾ ಇದ್ದು ಬಿಟ್ಟು ನಾವು ಕಾಣಿಸ್ತಾ ಇದೀವಲ್ಲ, ನಮ್ಮನ್ನ ಫೋಕಸ್ ಮಾಡ್ಬೇಕು ನೀವು ಅಷ್ಟೇ. ಓಕೆನಾ? ಓಕೆ. ಓಕೆ. ಮಾತಾಡ್ತೀನಿ. ಅಲ್ಲಿದೆ ಅನ್ಸುತ್ತೆ ಆನೆಲ್ಲಿ ಹಿಂಗೆ ಇಟ್ಟಿರ್ತೀನಿ, ಹಿಂಗೆ ಎತ್ಕೊಂಡು ಮಾಡೋದು. ನೀವು ಕಾಣ್ತಾ ಇಲ್ವಲ್ಲ ಪುಟ್ಟಿಯಲ್ಲಿ, ಏನೋ ಮಾಡಿದ್ರಿ ಅದನ್ನ. ನಾ ಬಾಯ್ಲಿ ಕಾಣ್ತಾ ಇಲ್ಲ, ಕಾಣ್ತಾ ಇದ್ದ. ಕಾಣಿಸ್ತೈತಲ್ಲ ಅಪ್ಪಾಜಿ. ಓ ಮೇಲ್ಗಡೆ ನನ್ನ ಕೆಳಗಡೆ ನೋಡ್ತಾವನೆ. ನಲ್ಲಿ ಪೂಜೆ ಮಾಡಿದಾಗ ಹಿಂಗೆ ಇಟ್ಕೊಳ್ಳಿ ಅಪ್ಪಾಜಿ. ಕೈ ನೋವಾದ್ರೆ ಸಾಕು ಬಿಡಿ. ನಾನೊಂದು ಒಬ್ಳು ಪೂಜೆ ಮಾಡ್ಬೇಕಾದ್ರೆ ಒಂಚೂರು ತೆಗೆದ್ಬಿಡಿ. ಆಯ್ತು. ಬೇಡ, ನಾನು ಮಾಡ್ತೀನಿ ಅವಾಗ. ಬೇಡ ಅಂದ್ಬಿಡ್ತೀರಾ? ಈಗ ನಾ ಮಾಡ್ತೀನಿ, ಕೊಡಿ ಅಪ್ಪಾಜಿ. ನಾನು ಮಾಡಿದಾಗ ಮಾತ್ರ ಒಂಚೂರು ಮಾಡ್ಕೊಟ್ಬಿಡಿ ಅಪ್ಪಾಜಿ, ಅಷ್ಟೇ. ಇಲ್ಲ ಅಮ್ಮ ಮಾಡ್ತಾರೆ ಬಿಡಿ. ಬಿಡಿ ಅಪ್ಪಾಜಿ, ನೀವು ಅದೇನು ಮಾಡಿ ಅಪ್ಪಾಜಿ. ನಲ್ಲಿ ನೀರು ಹೋಯ್ತಾ ಇರೋದಾ? ನೀರು ಹೋಯ್ತಾ ಇರೋದಾ ಅಂತ. ಒನ್ ಅವರ್ ಪೂಜೆ ಮಾಡೋರು ಕಣಮ್ಮ. ಎಲ್ಲ ರೆಕಾರ್ಡ್ ನಮ್ಮಲ್ಲಿದೆ. ನನ್ನ ತತ್ತೆ ಪೂಜೆ ಆಯ್ತು. ಪೂಜೆ ಮಾಡ್ತೇವೆ. KRS ನೀರು ಬರ್ತದೆ, ಆ ನೀರು ಬಿಡು. ಒಂದು ಕಿಲೋಮೀಟರ್ ಆಯ್ತು ಅದೆಲ್ಲ ಕಾಲುವೆ ಬರ್ತದೆ, ಒಣ ಕಾಲುವೆ. ಮೇಲ್ಗಡೆ ಹೋಯ್ತೆ ನೋಡಿ, ಮುಂಚೆ ಬರುತ್ತೆ. ಅಲ್ಲಿಗೆ ಹೋಗ್ಬೇಕು. 5:30 6 ಗಂಟೆಗೆ ಅಷ್ಟೊತ್ತಿಗೆ ಹೋಗ್ತೀವಿ. ಅಲ್ಲಿ ಪೂಜೆ ಮಾಡ್ಬಿಟ್ಟು ಹೋಗ್ತೀವಿ ಕಾಲುವೆಗೆ. ಬೇಡ. ಆಯ್ತು ಸರ್, ಆಯ್ತು ಸರಿ ಸರ್, ಸರಿ.
ಸುಮಂಗಲೀರ್ಯಂ ಮಧುರಿಮಾಗಂ ಸಮೇತ ದೀರ್ಘಸಂಗಲ್ಯಾಭಿವೃದ್ಧಿರಸ್ತು. ನಮಸ್ಕಾರ ಮಾಡ್ಕೊ. ಬನ್ನಿದೆ ದೀರ್ಘಸಂಗಲ್ಯಾಭಿವೃದ್ಧಿರಸ್ತು. ಎತ್ತು ನೀನು ಕ್ಯಾಮರಾ ಹತ್ರ ಇಟ್ಕೊಂಡು. ಸುಮಂಗಲೀರ್ಯಂ ಮಧುರಿಮಾಗುಸ್ಮೇರ ವೃಷದ ಸೌಭಾಗ್ಯವಸ್ತಯ ದೀರ್ಘಸಂಗಲ್ಯಾಭಿವೃದ್ಧಿರಸ್ತು. ಸರ್ ಈ ಚಿಲ್ಕ ಕೊಟ್ಬಿಡ್ಯಾ? ಇಲ್ಲ ನೀವು ಮತ್ತೆ ನಾನೀಗ ಅಲ್ಲಿ ಹೋಗ್ಬೇಕು. ನೀವು ನಾಳೆ ಆಗೋರು ಆರಾಮಾಗುತ್ತೆ. ನಾಳೆ ನಾಡಿದ್ದು ಅಲ್ಲ ಹೋಗ್ಬಿಡ್ತೇವೆ ಒಳಗಡೆ ಎಲ್ಲ ಕಟ್ಕೊಡ್ತಾರೆ ತಕೊಂಡೋಗಿ. ಚಿಲ್ಕ ಕಟ್ಕೊಡ್ತೀನಿ ಸರ್. ನಾಳಿದ್ದು ಅಂದ್ರೆ ಎಲ್ಲ ಬೂಸ್ಕೊಂಡ್ಬಿಡ್ತಾರೆ. ಸರ್ ನಾಳಿದ್ದು ನನ್ನ ಮಗಳ ಕರ್ಕೊ ಹೋಗ್ಬೇಕು. ಈ ಚಿಲ್ಕ ದೊಡ್ಡ ಚಿಲ್ಕ ಹಾಕೊಡ್ತೀನಿ. ಎಲ್ಲ ತಕೊಂಡು ನಾವೊಂದು ಕೆಲಸ ಮಾಡಿ, ಈಗ ನಾನು ರವಿ ಅವ್ರ ಮನೆಗೆ ಹೋಗಿರ್ತೇನೆ, ಫೋನ್ ಮಾಡ್ತಾ ಇರ್ತೀನಿ. ಚೀಲ ಕರ್ಕೊಂಡು ನೀವು ತಂದ್ಬಿಟ್ರೆ ಆಮೇಲೆ ಗಾಡಿ ಎತ್ಕೊ ಹೋಗ್ತೀನಿ. ಆಯ್ತು. ಹಂಗೆ ಮಾಡಿ. ಹಂಗೆ ಹೊಟ್ಟೋದಿರಿ ಆಮೇಲೆ ಎಲ್ಲ ಹೋಗ್ಬಿಡ್ತೇವೆ ಒಳಗಡೆ ಹೋಗು. ಅಲ್ಲ ಈಗ ತಂದು ಅಲ್ಲಿ ತಾನೆ ನಾನು ಅಲ್ಲಿಂದ ಅದೇ ರೂಟಲ್ಲಿ ಹೋಗ್ತೇನೆ. ಮತ್ತೆ ಹಿಂಗೆ ಬರಲ್ಲ, ಹಂಗೆ ಹೋಗ್ತೀನಿ. ತರ್ಬೇಕ್ಯಾ ಅಲ್ಲಿ ತಂದೆ ಆಕ್ಟಿವ್ ತಂದಿದ್ದೀನಲ್ವಾ, ಹಿಂಗೆ ಹೋಗ್ಬಿಡ್ತೀನಿ. ಮುಂದೆ ಇಟ್ಕೋಬೋದು ಸರ್. ಗಾಡಿ ತಗೊಂಡೋಗ್ತೀನಿ. ಅವ್ರ ಮನೆ ತಗೊಂಡ್ ಗಾಡಿ ಅಲ್ಲೇ ತಂದ್ಕೊಂಡು ತಗೊಂಡೋಗ್ತೀನಿ. ಈಗ ಅವ್ರು ಎಷ್ಟೊತ್ತರ ಪೂಜೆ ಮಾಡ್ಲಿ ತಕೊಂಡೋಗಿ ಕೊಟ್ಬಿಡೋಗಿ. ಅರ್ಧ ಗಂಟೆ ಬಿಟ್ಟು ತಗೊಂಡ್ಲಿ ಚೆನ್ನಾಗಿರುತ್ತೆ. ತಂದ್ಕೊಡಿ ಅಂದ್ರೆ ಅವರು ನಾಳೆ ಭಾವ ಹೋಗ್ಬೇಕಂತೆ ಡ್ಯೂಟಿ ಕರ್ಕೊಂಡು, ಅದಕ್ಕೆ ಆಗಲ್ಲ ನಾಳೆಗೆ. ಇದೆಲ್ಲ ಹೋಯ್ತಾವ ಅಷ್ಟೇ. ಇವತ್ತೇ ಹೋಗ್ಬಿಟ್ಟು ಸ್ಟೈಲ್ ಆಗಿ ಇಲ್ಲ ಈಗ ಮಾಡ್ಕೊಂಡು ಕೊಟ್ಬಿಡ್ಬೋದು. ಮಾಡ್ಕೊಂಡು ಕೊಡೋದು ಅವ್ರು ಅಲ್ಲಿ ಪೂಜೆಗೆ ಹೋಗವ್ರೆ. ಗೊತ್ತು. ನೀವು 3 ದಿನ ಬಿಟ್ಕೊಂಡು ತಗೊಬನ್ನಿ ಅಂತಾರೆ. ನಾನಂತ ಹೊರಗಡೆ ಹೊಟ್ಟೈತವೆ ತಗೊಂಡು ಹೊಟ್ಟೋಗಿ ಅಂತೆ. ಅದಕ್ಕೆ ಪೂಜೆ ಮಾಡ್ತಾ ಇರ್ತೀನಿ. ಈಗ ಮಾರ್ಕೆಟಿಗೆ ತಗೊನಿ ಅಂದ್ರ ಸರಿ ಕಾರಣ ಮಾರ್ಕೆಟಿಗೆ ಕೊಟ್ಬಿಟ್ಟು ಒಂದು ಅದು ಅರಸ್ಪಟ್ಟು ಇಲ್ಲಿಗೆ ಬರ್ತಾರೆ. ಎಲ್ಲ ಅವರು ಅಲ್ಲಿಂದ ಅವ್ರ ಮನೆ ಹತ್ರ ಬುಡಿ ಬುಡಿ ಸಾಕಿದೆ, ಇನ್ನೊಂದು ಹಾಕೋದು. ನಾಲ್ಕೇ ಮುಡ್ಕ ಹಾಕ ಮರ ಯಾವ ಏನ್ ಬಂದೋಬಸ್ತ್ ಅಲ್ಲಿ 7 ಹತ್ರ ಇಸ್ಕೊ. ವರ್ಷಿಣಿ ಅಂತ ಇಸ್ಕೊಳ್ಳೋ. ಕಿತ್ತೋಗ್ಬಿಟ್ರೆ ಏನ್ ಮಾಡ್ತೇವೆ ಆಮೇಲೆ? ದೀಪ್ತಿ ಹಿಂದೆ ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ. ಈ ಕಡೆ ಅತ್ತೆ ನೋಡು, ಅತ್ತೆ ನೋಡು. ಅವನ ಥರ ಮಾಡು ನೋಡೋಣ. ನೀನು ಅವನ ಥರ ಮಾಡು, ಹೋಗ್ಬಿಟ್ಟು ನೋಡೋಣ. ಅವನು ಚಿರು ಮಾತ್ರ ಮಾಡಿದ್ದು ಬರಲ್ಲ. ಮಾಡಿ ನೋಡ್ತೀನಿ. ಏನದು ದಂಡನ ಕಾಣ ಕಾಣಕ ಹೋಗು ಚಿನ್ನ. ಅಷ್ಟೇ ಅವ್ರದ್ದು. ನಿಂತ್ಕೊಳ್ಳಿ ಅಪ್ಪಾಜಿ, ಒಟ್ಟಿಗೆ ತೆಗಿತೀನಿ. ನಿಂತ್ಕೊಳ್ಳಿ ಅಪ್ಪಾಜಿ. ರೆಡಿ ಸ್ಟಾರ್ಟ್. ಚೆನ್ನಾಗಿ ಬಗ್ಗಮ್ಮ. ನಿಂತ್ಕೊಂಗೆ ಜೊತೆ ನಿಂತ್ಕೊಳ್ಳಿ. ಜೊತೆ ಎಗ್ಲ ಮೇಲೆ ಕೈ ಎಗ್ಲ ಮೇಲೆ ಕೈ. ದೇವ್ರ ಹತ್ರ ಬನ್ನಿ. ಅಪ್ಪಾಜಿ ಜೊತೆನೆ ನಿಂತ್ಕೋ. ಎಗ್ಲು ಮೇಲೆ ಕೈ ಹಾಕಳಪ್ಪಾಜಿ. ಈ ಕಡೆ ಯಾಕೆ ಬಮ್ಮ ಈ ಕಡೆ ಆಕಳಿ ಅಪ್ಪಾಜಿ, ಆಕಳಿ ಅಪ್ಪಾಜಿ. ನಾಚ್ಕೋತಾರೆ. ಇರು ಒಂದು ನಿಮಿಷ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ
ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.